ಹಿಟ್ ಅಂಡ್ ರನ್ಗೆ ಪತಿ ಬಲಿ, ಪತ್ನಿ ಪ್ಲಾನ್ ನಂತೆ ನಡೀತಾ ಕೊಲೆ. ರಾಜಸ್ಥಾನದಲ್ಲಿ ನಡೆದ ಮತ್ತೊಂದು ಬ್ರೂಟಲ್ ಘನಘೋರ ಘಟನೆ ಇದು. ಪತ್ನಿ ಪ್ಲಾನ್ ಮಾಡಿದ್ದ ಹಿಟ್ ಅಂಡ್ ರನ್ಗೆ ಆಕೆಯ ಪತಿ ಬಲಿಯಾಗಿದ್ದಾನೆ. ಹಿಟ್ ಅಂಡ್ ರನ್ಗೆ ಪತಿ ಬಲಿ, ಪತ್ನಿ ಪ್ಲಾನ್ ನಂತೆ ನಡೆಯಿತು ಕೊಲೆ. ರಾಜಸ್ಥಾನದಲ್ಲಿ ನಡೆದ ಮತ್ತೊಂದು ಘೋರ ಘಟನೆ ಇದು. ಪತ್ನಿ ಪ್ಲಾನ್ ಮಾಡಿದ್ದ ಹಿಟ್ ಅಂಡ್ ರನ್ಗೆ ಆಕೆಯ ಪತಿ ಬಲಿ. ಆಶೀಶ್ ಮತ್ತು ಅಂಜು ನವವಿವಾಹಿತ ಜೋಡಿ, ಮದುವೆ ಮಾಡಿಕೊಂಡಿದ್ರು ಹೊಸದಾಗಿ. ಇಬ್ಬರು ನಡೆದುಕೊಂಡು ಹೋಗುತ್ತಿದ್ದಾಗ ವಾಹನವೊಂದು ಡಿಕ್ಕಿ ಹೊಡೆಯುತ್ತೆ. ಆಶೀಶ್ ಸ್ಥಳದಲ್ಲೇ ಸಾವು, ಅಂಜು ಮೇಲಿದ್ದ ಚಿನ್ನಾಭರಣ ದೋಚಿ ಪರಾರಿ. ಅಂಜು ರಸ್ತೆಯಲ್ಲಿ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಳು. ಪ್ರಕರಣ ತನಿಖೆ ನಡೆಸಿದ ಪೊಲೀಸರಿಗೆ ಎದುರಾಗಿತ್ತು ಬಿಗ್ಗೆಸ್ಟ್ ಶಾಕ್. ಅಂಜು ತನ್ನ ಗೆಳೆಯ ಸಂಜು ಮತ್ತು ಇನ್ನಿಬ್ಬರು ವ್ಯಕ್ತಿಗಳು ಸೇರಿ ಆಶೀಶ್ನನ್ನ ಕೊಂದು ಅದನ್ನು ಅಪಘಾತವೆಂದು ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ರಾಜಸ್ಥಾನದ ಹನಿಮೂನ್ ಕೊಲೆ ಎಂದು ಬಿಂಬಿಸಲಾಗಿದೆ. ಅಂಜು ನಡತೆ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿತು. ಆಶೀಶ್ನ ದೇಹದ ಮೇಲೆ ಗಾಯದ ಗುರುತುಗಳಿದ್ದವು. ಆತನನ್ನ ಕತ್ತು ಹಿಸುಕಿ ಕೊಲ್ಲಲಾಗಿದೆ ಎಂದು ಮರಣೋತ್ತರ ಪರೀಕ್ಷೆ ವರದಿ. ಗಂಡ ಹೆಂಡತಿ ಹನಿಮೂನಿಗೆ ಹೋಗಿದ್ರಂತೆ ರಾಜಸ್ಥಾನಕ್ಕೆ. ಗಂಡ ಹೆಂಡತಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಪರಿಚಿತ ವಾಹನವೊಂದು ಗಂಡನನ್ನೇ ಗುರಿಯಾಗಿಸಿ ಬಂದು ಡಿಕ್ಕಿ ಹೊಡೆಯೋ ತರ ಇತ್ತು. ಆ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಹೆಂಡತಿ ಸೇಫು. ಅಂಜು ಅಂದ್ರೆ ಹೆಂಡತಿ ಮೊದಲೇ ಬರೆದಿಟ್ಟ ಸ್ಕ್ರಿಪ್ಟಿಗೆ ಪ್ರಕಾರ ಅಲ್ಲಿ ಆಕ್ಟಿಂಗ್ ಆಗ್ತಾ ಇತ್ತು ಅಂತ. ನಾನು ನಮ್ಮ ಯಜಮಾನರು ನಡ್ಕೊಂಡು ಬಂದಂಗೆ ಮಾಡ್ತೀವಿ, ನೀವು ಗುದ್ಕೊಂಡು ಹೋದಂಗೆ ಹೋಗಿ ಅಂತ ಹೇಳಿದಾಳೆ. ಆ ಅಪಘಾತದಲ್ಲಿ ಗಂಡ ಸತ್ತು ಹೋಗಿರಲಿಲ್ಲ, ಅದೃಷ್ಟವಶಾತ್ ಪ್ರಾಣ ಉಳಿದಿತ್ತು. ಅದಾದ ಮೇಲೆ ಈ ಪರಿಗುದ್ದಿದ್ರು ಜೀವ ಹೋಗಿಲ್ಲ ಅಂಥೇಳಿ ಕುತ್ತಿಗೆ ಹಿಸ್ಕ್ ಸಾಯಿಸವ್ರೆ. ಅದಾದ ಮೇಲೆ ಪೊಲೀಸರಿಗೆ ಆಕೆ ಹೋಗಿ ಆತುರದಲ್ಲಿ ಕಂಪ್ಲೇಂಟ್ ಕೊಟ್ಟರು. ನಾನು ನಮ್ಮ ಯಜಮಾನರು ನಡ್ಕೊಂಡು ಬರ್ತಾ ಇದ್ವಿ, ಅವನು ಹಿಟ್ ಅಂಡ್ ರನ್ ಗುದ್ದುಬಿಟ್ಟು ಓಡೋಗವನೆ ಅಂತ. ಈಕೆ ಹೇಳಬೇಕಾದರೆ ಈಕೆಯ ಮುಖದ ಭಾವಗಳೆಲ್ಲವೂ ಕೂಡ ನಾಟಕೀಯವಾಗಿತ್ತು. ಆಕೆ ಬ್ಲೌಸು, ಆಕೆ ಉಟ್ಕೊಂಡಿದ್ದ ಸೀರೆ, ಆಕೆಯ ಮುಖದಲ್ಲಿನ ಮೇಕಪ್ಪು, ಏನೋ ಒಂತರಹದ ಶೋಕಿ ಭಾವ, ಇವೆಲ್ಲವೂ ಪೊಲೀಸರಿಗೆ ಗೊತ್ತಾಗುತ್ತೆ. ಕಾರಣ ಎಲ್ಲ ಲ್ಯಾಂಗ್ವೇಜಸ್ಗಳು ಕೂಡ ಅವರಿಗೆ ಅರ್ಥ ಆಗಿರುತ್ತೆ. ಹೆಣ್ಣು ಮಕ್ಕಳು ಹೇಳಿ ಕೇಳಿ ಮೊದಲೇ, ಅಂದರೆ ಎಲ್ಲ ಹೆಣ್ಣು ಮಕ್ಕಳಲ್ಲ, ಭಾಗಶಃ ಹೆಣ್ಣು ಮಕ್ಕಳು ನಾಟಕ ಕಂಪ್ನಿಯಿಂದನೇ ಬಂದಿರ್ತಾರೆ. ಹಾಗಾಗಿ ಅವರ ನಾಟಕೀಯ ಭಾಷೆಗಳು ಪೊಲೀಸರಿಗೆ ಅರ್ಥ ಆಗುತ್ತೆ. ಈ ಪ್ರಕರಣ ಎಲ್ಲೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಲ್ಲ ಅಂಥೇಳಿ ಚೆಕ್ ಮಾಡಿದಾಗ ಈಕೆ ಮೊದಲೇ ಬರೆದಿಟ್ಟ ಕತೆ ಇದು. ಅಪಘಾತ ಆಗಬೇಕು, ಆ ಅಪಘಾತದಲ್ಲಿ ನನ್ನ ಗಂಡ ಸಾಯಬೇಕು, ಅದಾದ ನಂತರ ಇದು ಆಕ್ಸಿಡೆಂಟ್ ಕೇಸು ಅಂಥೇಳಿ ಬಿಂಬಿಸೋಣ, ಆಮೇಲೆ ನಾವೆಲ್ಲ ಸೇಫ್ ಆಗ್ತೀವಿ ಅಂತ ಅನ್ಕೊಂಡಿದ್ರು ಮುಟ್ಟಾಳ್ರು. ಅದಾದ ನಂತರ ಗ್ರಹಚಾರಕ್ಕೆ ತಗಲಾಕೊಂಡು ಈಗ 3 ಜನ ಕಂಬಿ ಎಣಿಸ್ತಿದ್ದಾರೆ. ಪತ್ನಿ ಪ್ಲ್ಯಾನ್ ಮಾಡಿದ್ಲು ಅಪಘಾತ ಆಗಬೇಕು ಅಂತ, ಆಕೆ ಅಂದುಕೊಂಡಂತೆ ಅಪಘಾತ ಆಯಿತು. ಅದರಲ್ಲಿ ಗಂಡ ಸಾಯಲಿಲ್ಲ, ಬದಲಾಗಿ ಇವರೆಲ್ಲ ಸೇರ್ಕೊಂಡು ಕೂತಿಗೆ ಸಾಯಿಸಿದ್ರು. ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟ ಅಷ್ಟು ಹಂತಕರು ಪೊಲೀಸರ ವಶದಲ್ಲಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಗಂಡ ಮಾತ್ರ ಪ್ರಾಣ ಕಳ್ಕೊಂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.